ನಾವು 2-3 ವರ್ಷದಿಂದ ನಾವು ಅಂಗಡಿ ಮಾಡ್ಕೊತಾ ಇದ್ದೀವಿ ರೀ. ಫುಟ್ಪಾತ್ ಲೆಕ್ಕದಾಗ ಮಾಡ್ಕೊತಾ ಇದ್ವಿ. ಆಮೇಲೆ ನಾವು ಪಂಚಾಯತಿಗೆ ಇದು ಕೂಡ ಕಟ್ತಾ ಇದ್ವಿ, ಪರವಾನಗಿ ಪತ್ರ ಟ್ಯಾಕ್ಸ್ ಕೂಡ ಕಟ್ತಾ ಇದ್ವಿ. ಆನಂತರ ನಮಗೆ ಇದ್ದಕ್ಕಿದ್ದಂಗೆ 3 ದಿವಸದಾಗ ಖಾಲಿ ಮಾಡೋದಂದ್ರೆ ನಾವು ಎಲ್ಲಿ ಹೋಗೋದು, ನಾವು ಬಡತನ ಕುಟುಂಬದವ್ರು ನಾವು. ಮತ್ತೆ ಯಾಕೆ ನೋಟಿಸ್ ಯಾಕೆ ಕೊಟ್ರು? ನೋಟಿಸ್ ಕೊಟ್ಟಾರ, ಮತ್ತು ಕೊಟ್ಟ ಮೇಲೆ ಮತ್ತೆ ಇಸ್ಕೊಳ್ಬೇಕಲ್ರಿ ನಾವು ಬಡವ್ರು, ಮತ್ತು ಅವ್ರು ಹೇಳ್ದಂಗೆ ನಾವು ಕೇಳಬೇಕಲ್ಲ. ಇದು ಯಾರ ಜಾಗ? ಇದು ಲತೀಫ್ ಅಂತ ಅಂತೇಳಿ ಅವ್ರದ್ದು ಜಾಗ ರೀ. ದುಡ್ಕೊಂಡು ತಿನ್ನೋರಿಗೆ ಯಾಕೆ ಹಿಂಗೆ ಮಾಡೋದು? ನಾವು ಏನು ತಪ್ಪು ಮಾಡಿದ್ವಿ ಅಂತಂದು ನಮ್ಮ ಮೇಲೆ ಇಷ್ಟು ದೊಡ್ಡವರು ಇಂಗ್ಲೀಷ್ ಬಿಸ್ನೆಸ್ ಭಾಳ ಮಂದಿ ಮಾಡ್ತಾರೆ, ಅವ್ರು ನೋಡ್ರಲ್ರಿ. ನಾವು ಟಿಫನ್ ಓನರ್ ಯಾರು ಅಂದ್ರಲ್ಲ? ಲತೀಫ್ ಅಂತೇಳಿ. ಎಷ್ಟು ಕೊಡ್ತೀರಿ? 10,000 ಕೊಡ್ತೀವಿ ತಿಂಗಳ. ಅಡ್ವಾನ್ಸ್ 20,000. ನಮ್ಗೆ ಅವು ಭಾಳ ಇದಾವೆ ರೀ, ಅಂಥರ ಮೇಲೆ ಕ್ರಮದವ್ರು. ನಮ್ದೇನು ರೀ, ನಾವು ಟಿಫನ್ ಓನ್ಲಿ ಫುಡ್ ಮಾಡ್ತೀವಿ ರೀ. ನಾವೇನಾದ್ರು ಈಗ ಡ್ರಿಂಕ್ಸ್ ಮಾಡ್ತೀವ, ಬೇರೆ ಏನಾದ್ರು ಗುಟ್ಕಾ ಮಾಡ್ತೀವ, ಸಿಗರೇಟ್ ಮಾಡ್ತೀವ, ಏನಿಲ್ಲ. ನಮ್ದು ಓನ್ಲಿ ಟಿಫನ್ ಮಾತ್ರ. ಈಗ ಅವರೇ ಬಂದು ತೆಗಿತಾರಂತ, ಆ ಖರ್ಚು ಕೂಡ ನಮ್ಮ ಮೇಲೆ ಹಾಕ್ತೀವಿ ಅಂತ ಅವರು ಹೇಳಿದ್ರು. ಯಾರು ಹೇಳಿದ್ರು? ಪಂಚಾಯತ್ ಅಧಿಕಾರಿಗಳು.